ಕರ್ನಾಟಕವು ತಮಿಳುನಾಡಿಗೆ ನಿತ್ಯ 12,000 ಕ್ಯೂಸೆಕ್ಸ್ ನೀರನ್ನ ಹರಿಸಬೇಕು ಎಂಬ ಕಾವೇರಿ ನೀರು ಮೇಲುಸ್ತುವಾರಿ ಸಮಿತಿಯ ಸೂಚನೆಯ ನಡುವೆ ಮೈಸೂರು ಜಿಲ್ಲೆಯ ಕಬಿನಿ ಜಲಾಶಯದಿಂದ ಭಾರೀ ಪ್ರಮಾಣದ ನೀರು ಹೊರಹರಿದಿದೆ. ಸಮಿತಿ ಈ ಹಿಂದೆ 15 ದಿನಗಳ ಕಾಲ ಪ್ರತಿದಿನ 3,500 ಕ್ಯೂಸೆಕ್ಸ್ ನಂತೆ 4.50 ಟಿಎಂಸಿ ನೀರನ್ನ ಹರಿಸುವಂತೆ ಸೂಚಿಸಿತ್ತು. ಅದರ ಬಳಿಕ ಕಬಿನಿಯಿಂದ ಸುಮಾರು 16 ಟಿಎಂಸಿ ನೀರು ಹರಿದಿದ್ದು, ಆಗಸ್ಟ್ನ ಮೊದಲ 10 ದಿನಗಳಲ್ಲೇ ಸುಮಾರು 13 ಟಿಎಂಸಿ ನೀರು ಹೊರಬಿಡಲಾಗಿದೆ. ಒಳಹರಿವು ಹೆಚ್ಚಾದಂತಹ ದಿನಗಳಲ್ಲಿ ಕಬಿನಿಯಿಂದ 27,000 ಕ್ಯೂಸೆಕ್ಸ್ ವರೆಗೂ ನೀರು ನದಿಗೆ ಹರಿದಿದೆ. ಸದ್ಯ ಜಲಾಶಯಕ್ಕೆ ಸುಮಾರು 10,000 ಕ್ಯೂಸೆಕ್ಸ್ ಒಳಹರಿವು ಇದ್ದು, ಅಷ್ಟೇ ಪ್ರಮಾಣದ ನೀರನ್ನ ಹೊರಬಿಡಲಾಗ್ತಾ ಇದೆ. ಇದರಲ್ಲಿ ಸುಮಾರು 2,000 ಕ್ಯೂಸೆಕ್ಸ್ ನೀರನ್ನ ಕೆರೆಗಳ ಭರ್ತಿ ಹಾಗೂ ಕುಡಿಯುವ ನೀರಿಗೆ ಬಳಸಲಾಗುತ್ತಿದ್ದು, ಉಳಿದ ನೀರು ನದಿ ಮೂಲಕ ತಮಿಳುನಾಡಿನತ್ತ ಹರಿತಾ ಇದೆ. ಕಬಿನಿ ಜಲಾಶಯ ಭರ್ತಿಯಾಗಿರುವುದರಿಂದ ಸುರಕ್ಷತೆ ದೃಷ್ಟಿಯಿಂದ ಹೆಚ್ಚುವರಿ ನೀರು ಹೊರಬಿಡುವುದು ಅನಿವಾರ್ಯವಾಗಿದೆ. ಕಬಿನಿ ನದಿ ಪಾತ್ರ ಹಾಗೂ ಕೇರಳದ ವಯನಾಡಿನಲ್ಲಿ ಇನ್ನೂ ಕೆಲ ದಿನ ಮಳೆಯಾಗುವಂತಹ ಮುನ್ಸೂಚನೆ ಇರುವುದರಿಂದ ಒಳಹರಿವು ಮುಂದುವರಿಯುವಂತಹ ಸಾಧ್ಯತೆ ಇದೆ. ಜುಲೈ 15ರವರೆಗೆ ಕಡಿಮೆ ಇದ್ದಂತಹ ಒಳಹರಿವು ಬಳಿಕ ಕೇರಳದಲ್ಲಿ ಉತ್ತಮ ಮಳೆಯಿಂದ ಹೆಚ್ಚಾಗಿದೆ. ಕಾವೇರಿ ವಿವಾದದ ಸಂದರ್ಭದಲ್ಲಿ ಕಬಿನಿಯಿಂದ ಹೆಚ್ಚಿನ ನೀರು ಹರಿದಿರುವಂತಹ ಉದಾಹರಣೆಗಳಿದೆ. ಈ ವರ್ಷವೂ ಕೂಡ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿರುವಂತಹ ಕಾರಣ ಹೆಚ್ಚುವರಿ ನೀರು ನದಿ ಮೂಲಕ ಹರಿದು ಹೋಗ್ತಾ ಇದೆ. ಹೀಗಾಗಿ ತಮಿಳುನಾಡಿಗೆ ನೀರು ಹರಿಸುವ ವಿಚಾರದ ನಡುವೆಯೇ ಕಬಿನಿಯಿಂದ ಹೊರ ಹರಿಯುತ್ತಿರುವಂತಹ ನೀರಿನ ಪ್ರಮಾಣ ಇದೀಗ ಚರ್ಚೆಗೆ ಬಂದಿದೆ.